ನಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ This factor you must have to understand properly. Okay, so all these definitions very very important. You must have to know. Okay, keep reading deep. Observe, observe. Only complete observe. Observe is a Brown study. It is called what? Brown study. You should know everything. But here it is not for all. ನಾವು ಕಷ್ಟಪಟ್ಟು ಓದಲೇಬೇಕು. ಕಷ್ಟಪಡದ ಹೊರತು ಬೇರೆ ಏನು ಸಾಧ್ಯವಿಲ್ಲ. ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ. ರನ್ನ ಸೊ when he was 18 years ಇದ್ದಾಗ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವಾಗ ಅಕ್ಷರಾಭ್ಯಾಸ ಆಗ್ತಾ ಇತ್ತು. ಮಹಾಕವಿ ಆಗಿ. How it is possible? It is possible only when so we take ourselves that we can do. ನಮ್ಮ ಕೈಲಿ ಸಾಧನೆ ಮಾಡೋ ಛಲ ಇದೆ ಅಂದರೆ ಮಾತ್ರ ಸಾಧ್ಯ ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಆ ಛಲ ಯಾವಾಗ ನಮಗೆ ಇರೋದು. ನಾವು ಯಾರಿಗಿಂತ ಕಡಿಮೆ ಇಲ್ಲ. ನಮಗೆ ಅಷ್ಟು ಶಕ್ತಿ ಹುಟ್ಟಿದಾಗಲೇ ಬಂದ್ಬಿಟ್ಟಿದೆ. ಅಂತ ಒಂದು ಶಕ್ತಿ ಹುಟ್ಟಿದಾಗಲೇ ಬಂದಿದೆ. ಅದನ್ನು ಉಪಯೋಗಿಸ್ಕೊಳ್ಳುವಂಥ ತಾಳ್ಮೆ ನಮ್ಮಲ್ಲಿಲ್ಲ ಅಷ್ಟೇ. ನಾವು ಉಪಯೋಗಿಸ್ಕೊಂಡಿದ್ದೆ ಆದರೆ ಈ 20 days ಐ ಆಮ್ ಟೆಲ್ಲಿಂಗ್ ಯು ಈಚ್ ಅಂಡ್ ಎವ್ರಿಬಡಿ ಕ್ಯಾನ್ ರೈಸ್ ಲೈಕ್ ಎನಿಥಿಂಗ್. 20 ದಿವಸ ನೀನು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡಿದ್ದೆ ಆದರೆ ನಿನ್ನ ಈ ಪ್ರಪಂಚದಲ್ಲಿ ಯಾರು ನಿಲ್ಸಕ್ಕಾಗಲ್ಲ. ಅಂತ ಒಂದು ಇಂಟೆಲಿಜೆನ್ಸ್ ಇದೆ ನಿಮಗೆ. ಆದರೆ 20 ದಿವಸ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಶುಡ್ ನೆವರ್ ಎವರ್ ಡೈವರ್ಟ್ ಯುವರ್ ಅಟೆನ್ಷನ್. ನಿನ್ನ ಅಟೆನ್ಷನ್ ಯಾವ ಕಾರಣಕ್ಕೂ ಡೈವರ್ಟ್ ಆಗಲೇಬಾರದು. ಗೊತ್ತಾಯ್ತಾ? ಈ ಒಂದೇ ಒಂದು ಸ್ಟಡಿಯಿಂದ ನಾನು ತುಂಬಾ ಎತ್ತರಕ್ಕೆ ಹೋಗ್ತೀನಿ. ಈ ಒಂದು ಸ್ಟಡಿ ಎಂತ ಒಂದು ಸ್ಟಡಿ ಅಂದರೆ ನಾನು ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗುವಂತ ಒಂದು ವಿದ್ಯೆ ಇದು ಅಂತ ಅನ್ಕೊಂಡು ಓದಬೇಕು. ಇಂಥ ಅಪಾರ್ಚುನಿಟೀಸ್ ಬೇರೆ ಯಾರಿಗೂ ಬರಲ್ಲ. SLC is the main phase of a human life. So you should never ever miss it. You just completely use it. ಒಂದೇ ಒಂದು ಸಲ ನಿನಗೆ ನಾನು ಸಾಧನೆ ಮಾಡಿದೆ ಅಂತ SLC ರಿಸಲ್ಟ್ ನೋಡೋದು ನಿಮ್ಗೆ ಅನ್ಸಿದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಯಾವ ಥರ ಆಗುತ್ತೆ ಗೊತ್ತಾ? ಸೊ ನನಗಿಂತ ಪ್ರಪಂಚದಲ್ಲಿ ಬೇರೆ ಯಾರು ಅನಿಸ್ತೀವಿ. ನೆಕ್ಸ್ಟ್ ಸೆಕೆಂಡ್ PUC ಅಷ್ಟೇ ಆಟೋಮೆಟಿಕಲಿ ಇನ್ಸ್ಪಿರೇಷನ್ ಕಮ್ಸ್. ಆಟೋಮೆಟಿಕಲಿ ಐ ಕ್ಯಾನ್ ಸೆಕೆಂಡ್ PUC ಆದ್ಮೇಲೆ ನಿನ್ನ ಲೈಫ್ ನಿರ್ಧಾರ ಆಗೋದು. ಅದ್ರ ವೈ ಕಾಂಟ್? ಯಾಕೆ ಸಾಧ್ಯ ಇಲ್ಲ? ನೀವು ಹೋದ್ರೆ ಯಾಕೆ ಸಾಧ್ಯ ಇಲ್ಲ? ಅರ್ಥ ಆಯ್ತಾ? ಟೀಚರ್ಸ್ ಏನೇನೋ ಮಾಡೋಕ್ಕಾಗಲ್ಲ. ಟೀಚರ್ಸ್ ಐ ಆಮ್ ಟೆಲ್ಲಿಂಗ್ ಯು, ಟೀಚರ್ಸ್ ಕೆನಾಟ್ ಡೂ ಎನಿಥಿಂಗ್. ಅವ್ರು ಪಾಠ ಮಾಡಬಹುದು ಅಷ್ಟೇ. ನಿನ್ನ ತಲೆಯಲ್ಲಂತೂ ಕೂತ್ಕೊಳ್ಳೋಕ್ಕಾಗಲ್ಲ. ನಿನ್ನ ಓನ್ ಎಫರ್ಟ್, ಓನ್ಲಿ ಯುವರ್ ಓನ್ ಎಫರ್ಟ್ ವಿಲ್ ಟೇಕ್ ಯು ಟು ದ ಹೈಯೆಸ್ಟ್ ಪೊಸಿಷನ್. ಅಂಡರ್ಸ್ಟ್ಯಾಂಡ್? ಸೊ ಹಾಗಾಗಿ ಏನೇ ಡೌಟ್ ಇರಲಿ, ಸೊ ವಿ ಆರ್ ದೇರ್ ಟು ಸಾಲ್ವ್ ಇಟ್. Understand? And don't expect that we will come and sit in your head. It is not possible. ಪ್ರತಿಯೊಬ್ಬರು ಇವತ್ತು ಪ್ರಾಮಿಸ್ ಮಾಡಿದ್ರು 625 out of 625 ವರೆಗೂ ನಾನು ತಗೊಳ್ತಿರೋ ಸೆಕೆಂಡ್ ಕ್ವಶನ್. ಆದರೆ ನಾನು ಮಾಡೇ ಮಾಡ್ತೀನಿ. 625 out of 624 ರೀಚ್ ಆಗೇ ಆಗ್ತೀನಿ ಅನ್ನೋ ಒಂದು ಇನ್ಸ್ಪಿರೇಷನ್ ಇದೆ. ಅರ್ಥ ಆಯ್ತಾ? ಇದಾದ್ಮೇಲೆ ನಾನು ಏನಕ್ಕೋಸ್ಕರ ಹೋಗ್ಬೇಕು? ಇವತ್ತೇನಾಗ್ತಾ ಇದ್ದಾರೆ, ಇವತ್ತು ನಿಮ್ಮ ನಿಮ್ಗೋಸ್ಕರ ಹೌ ದ ಪೀಪಲ್ ಆರ್ ರೆಕಗ್ನೈಸಿಂಗ್ ಯು. ನಿಮ್ಮ ತಂದೆ ತಾಯಿ ಹೆಸರು ಹೇಳ್ಬಿಟ್ಟು ಇಂಥವ್ರ ಮಕ್ಕಳು ಅಂತ ಗುರುತಿಸ್ತಾರೆ. ಹೌದಾ? ನಾಳೆ ದಿವಸ ನೀನ್ ಹೇಗೆ ಬೆಳಿಬೇಕು ಅಂತಂದ್ರೆ ನಿನ್ನ ನೋಡಿ ನಿನ್ನ ತಂದೆ ತಾಯಿನ ಗುರುತಿಸ್ಬೇಕು. ಓ ಇವ್ರ ಮಗಳು, ಇವ್ರ ಮಗ, ಇಂಥವ್ರ ತಂದೆ ತಾಯಿ. ಆಯ್ತಾ?
ಸೊ ಆ ಮಟ್ಟದಲ್ಲಿ ಬೆಳಿಬೇಕು. ಅದು ಪಾಸಿಬಲ್ ನಿಮ್ಮ ಕೈಲಿ ಮಾತ್ರ. ಇವಾಗ ತುಂಬಾ ಛಲ ತಗೊಂಡ್ರೆ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಇನ್ನೇನು ಕೆಲಸ ಇದೆ, ಇನ್ನೇನು ಕೆಲಸ ಇಲ್ಲ. ನಥಿಂಗ್ ಇಸ್ ದೇರ್, ರೈಟ್? ಸೊ ನಥಿಂಗ್ ವರ್ಕ್ ಯು ಹ್ಯಾವ್. ಯುವರ್ ಪೇರೆಂಟ್ಸ್ ಹ್ಯಾವ್ ಗಿವನ್ ವೆರಿ ಫ್ರೀ ದಿಸ್ ಒನ್. ಸೊ ಯು ಕ್ಯಾನ್ no work is entered to you, right? So you can aram you can study the only work you have. Study well. 20 days is a completely make use of it and see that your life becomes beautiful, brightest like this. 20 days, that's all. 20 days forget everything, completely concentrate on studies. ನಿದ್ದೆನ ಮಾಡ್ಕೊಳ್ಳಿ, ನಿದ್ದೆ ಮಾಡ್ಕೊಳ್ಳಿ ಅಂತೆಲ್ಲ ಮಾಡಬೇಕು. 5 hours enough. ಓಕೆ, ನಿದ್ದೆಯನ್ನು ಗೆದ್ದವನೇ ಸಾಧನೆ ಮಾಡೋಕ್ಕೆ ಸಾಧ್ಯ. ಈ ಒಂದು 20 ದಿವಸ ನಿದ್ದೆಯನ್ನು ಗೆದ್ದು ಸಾಧನೆ ಮಾಡಿ, ಆಮೇಲೆ ನೋಡಿ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರ್ತದೆ. ಆದರೆ ನೀವೆಲ್ಲರೂ ಯು ಶುಡ್ ಪ್ರಾಮಿಸ್ ದಟ್ ಯು ಶುಡ್ ಆಲ್ ಬಿಕಮ್ ಬಿಗ್ ಆಫೀಸರ್ಸ್ ಇನ್ ದ ಲೈಫ್. ಅಂಡರ್ಸ್ಟ್ಯಾಂಡ್? ಸೊ ನಾರ್ಮಲ್ ಲೈಫ್ ಯಾರು ಬದುಕಬಾರ್ದು, ಒಳ್ಳೆ ಸ್ಟ್ಯಾಂಡರ್ಡ್ ಲೈಫ್ ಇರಬೇಕು. ಹೇಗೆ ಅಸಾಧ್ಯ, ವಿದ್ಯೆಯಿಂದ ಮಾತ್ರ ಸಾಧ್ಯ. ಅರ್ಥ ಆಯ್ತಾ? ಎಂಥ ಬಡವನು ಒಂದೇ ಒಂದು ಎಕ್ಸಾಂಪಲ್ ದೊಡ್ಡ ಶ್ರೀಮಂತ ಆಗ್ತಾನೆ. ಅದಕ್ಕೆ ಏನು ಗೊತ್ತ ಕಾರಣ? ವಿದ್ಯೆ ಮಾತ್ರ. ವಿದ್ಯೆಯಿಂದಲೇ ಮನುಷ್ಯ ಉದ್ಧಾರ ಸಾಧ್ಯ ಇಲ್ಲ, ಯಾವ ರೀತಿಯ ಸಾಧ್ಯ ಇಲ್ಲ. ತಂದೆ ತಾಯಿ ಆಸ್ತಿ ಇಟ್ಕೊಂಡಿರ್ಬೋದು, ಆಸ್ತಿನ ಟ್ರಾನ್ಸ್ಫರ್ ಮಾಡ್ಬೋದು ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ, ಆದರೆ ವಿದ್ಯೆನ ಎತ್ತಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ವಿದ್ಯೆಗೆ ನಿನ್ನ ಗುಣನೇ ಸಾಧ್ಯ, ನಿನ್ನ ಎಫರ್ಟೇ. ನಿನ್ನ ಎಫರ್ಟ್ ಇದ್ರೆ ಮಾತ್ರ ವಿದ್ಯೆ ನಿನ್ನ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ಅಂತಂದ್ರೆ ಬೇರೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು. Did you all understand? Study well. 20 days, don't ever neglect it. Okay? All the best. Do well, sir. ಸಂಧಿಗಳು. ಸಂಧಿಯಲ್ಲಿ ಸಂಧಿ ಅಂದರೆ ಏನು? ಸಂಧಿ ಅಂದರೆ ಯಾರು ಹೇಳಿದ್ರೆ? ಸಂಧಿ ಅಂದರೆ ಏನು? ಸಂಧಿ ಅಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ, ಒಂದು ಸೇರುವುದಕ್ಕೆ ಸಂಧಿ ಎನ್ನುವರು. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಂದು ಸೇರುವುದಕ್ಕೆ ಸಂಧಿ ಎನ್ನುವರು. ಸಂಧಿಯಲ್ಲಿ ಎರಡು ವಿಧ. ಒಂದು ಒಂದು ಕನ್ನಡ ಸಂಧಿ, ಇನ್ನೊಂದು ಯಾವುದು? ಸಂಸ್ಕೃತ ಸಂಧಿ. ಸಂಧಿಯಲ್ಲಿ ಎರಡು ವಿಧ. ಇದರಲ್ಲಿ ಎರಡು ವಿಧ. ಒಂದು ಕನ್ನಡ ಸಂಧಿ, ಎರಡನೇ ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಈ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಯಲ್ಲಿ ಇನ್ನೂ ಎರಡು ವಿಧಗಳಿವೆ. ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಯಲ್ಲಿ ಇನ್ನೂ ಎರಡು ವಿಧ ಇದೆ. ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಒಂದು ಸ್ವರ ಸಂಧಿ, ಇನ್ನೊಂದು ಯಾವುದು? ವ್ಯಂಜನ ಸಂಧಿ. ಈಗ ಫಸ್ಟ್ ತಗೊಳ್ಳೋದು ನಾವು ಕನ್ನಡ ಸಂಧಿ. ಈ ಕನ್ನಡ ಸಂಧಿಯಲ್ಲಿ ಇನ್ನೂ ವಿಧಗಳಿವೆ. ಕನ್ನಡ ಸಂಧಿಯಲ್ಲಿ 3 ವಿಧಗಳು ಬರ್ತವು. ಕನ್ನಡ ಸಂಧಿಯಲ್ಲಿ 3 ವಿಧಗಳು. ಆ 3 ವಿಧಗಳು ಯಾವುವು? ಕನ್ನಡ ಸಂಧಿಯಲ್ಲಿ ಬರುವಂತಹ 3 ಸಂಧಿಗಳು ಆಗಮ ಸಂಧಿ, ಇದರಲ್ಲಿ ಆಗಮ, ಆದೇಶ ಮತ್ತು ಇನ್ನೊಂದು ಲೋಪ ಸಂಧಿ. ಕನ್ನಡ ಸಂಧಿಯಲ್ಲಿ 3 ಸಂಧಿಗಳಿವೆ. ಅದರಲ್ಲಿ ಆಗಮ ಸಂಧಿ, ಆದೇಶ ಸಂಧಿ, ಇನ್ನೊಂದು ಲೋಪ ಸಂಧಿ. ಇದು ಆಗಮ ಸಂಧಿ ಮತ್ತು ಲೋಪ ಸಂಧಿ ಏನಿದೆ ಅಲ್ವಾ, ಈ ಎರಡು ಸಂಧಿಗಳು ಸ್ವರ ಸಂಧಿಗಳು. ಯಾವುದು? ಆಗಮ ಸಂಧಿ ಮತ್ತು ಲೋಪ ಸಂಧಿ. ಈ ಎರಡು ಸಂಧಿಗಳು ಯಾವುದು? ಸ್ವರ ಸಂಧಿಗಳು. ಹೇಗೆ ಸ್ವರ ಅಂತಂದ್ರೆ, ಇದು ಪೂರ್ವ ಪದ, ಬಿಡಿಸಿ ಬರೆದಾಗ ಪೂರ್ವ ಪದ ಪ್ಲಸ್ ಉತ್ತರ ಪದ ಅಂತ ಬರೀತೀವಿ. ಉತ್ತರ ಪದ, ಪೂರ್ವ ಪದ ಪ್ಲಸ್ ಉತ್ತರ ಪದ ಅಂತ ಬರೀತೀವಿ. ಇಲ್ಲಿ ಮಳೆ ಪ್ಲಸ್ ಕಾಲ. ನೋಡಿ ಇಲ್ಲಿ ಒಂದು ಏನ್ ಬಂತೀವಿ, ಏನ್ ಬಂತು ಪ್ಲಸ್ ಏನ್ ಬಂತು, ಇದು ಬಂತು, ವ್ಯಂಜನ ಅಕ್ಷರ ಬಂತು. ಇದು ಯಾವುದು? ವ್ಯಂಜನ ಸಂಧಿ ಆಗುತ್ತೆ. ಅದೇ ಸಂಧಿಯಲ್ಲಿ ಇದು ವ್ಯಂಜನ ಸಂಧಿ. ಓಕೆ. ಶಾಲೆಯನ್ನು, ಶಾಲೆ ಪ್ಲಸ್ ಅನ್ನು ಅಂತೇಳಿ ಶಾಲೆಯನ್ನು. ಇಲ್ಲಿ ಏನು ಸ್ವರ ಇದೆ ಪ್ಲಸ್ ಇಲ್ಲಿಯೂ ಕೂಡ ಸ್ವರ ಇದೆ. ನೋಡಿ, ಸ್ವರದ ಮುಂದೆ ಸ್ವರ ಬಂದರೆ
ಅಕ್ಷರಗಳಿಗೆ. ಆದ್ದರಿಂದ ಅದು ಯಾವ ಸಂಧಿ? ವ್ಯಂಜನ ಸಂಧಿ. ಕನ್ನಡ ಸಂಧಿಯಲ್ಲಿನೇ ಎರಡು ಸಂಧಿಗಳು, ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಇವೆರಡು ಸಂಧಿಗಳು ಸ್ವರ ಸಂಧಿಗಳು. ಇದು ಆಗಮ. ಆದೇಶ ಸಂಧಿ ಯಾವುದು? ವ್ಯಂಜನ ಸಂಧಿ. So today we are going to study about the forest resources of India. In India we have 6 types of forest. First of all we have evergreen forest, secondly deciduous, tropical grassland, mangrove forest, desert forest and alpine forest. So to know about the evergreen forest, so the evergreen forest will be in the area where the rainfall will be more than 250 centimeters. So the nature of this forest is it has always throughout the year canopy in the form of forest. Base canopy means the form of roof. We can see the evergreen type of forest. The nature of this forest is the leaves will not be shedding down. That is the nature of this forest. Therefore, we call this as evergreen forest. The other type of forest is deciduous forest. So this forest we can see the area where the rainfalls are between 75 to 250 centimeters. So the nature of this forest is the leaves will be shedding the leaves. The leaves will be shedding down, and this type of forest we can see in India where there is monsoon type of climate. Hence we call this as deciduous forest. So the other type of forest is tropical grassland. The name itself indicates that grassland is where the grass is grown. So this type of forest we can see in the area where the rainfall is between 60 to 75 centimeters. So this we can see in the mountain region or the region where the rainfalls are less. The other type of forest is mangrove forest. So the mangrove forest nature is it is grown nearby the coastal regions or nearby the river valleys and the river plains. So this forest is grown to control the soil erosion, to control the coastal soil erosion near the coast. And the other forest is desert forest. So this type of forest we can see where the rainfalls are less. So this we can see in the regions of desert like Rajasthan and Thar. The other type of forest we can say is alpine forest. The nature of this forest is the leaves will be thorny shaped. So the thorns will help us to store the water in the path, and hence that forest is called as alpine type of forest. This we can see in the mountain regions of Himalayas. So the importance of forest. Why do we need forest? What is the importance of that? So forests are helpful for to give us pure air and to provide oxygen. And the other important factor of this is if the forest is there, we can get rainfall. गुरु साक्षात् परब्रह्मा तस्मै श्री गुरवे नमः। हिस्टरी ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ
ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು. ಇಂಗ್ಲಿಷ್ ಮೇಡಂ ಸೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರ ಟಾಯ್ಲೆಟಲ್ಲಿ ಕೋಳಿ ಹಾಕಿದ್ದು. ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು, ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟೇ ಬೇಕು, ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ದೇಶಬೇಕು, ನಮ್ಮೆಲ್ಲರ ಬಾಳಗಾರಿಗೆ. ಮೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ. ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ, ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಅಯ್ಯನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಳು ಕನ್ನೊದ್ದರೆ, ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆಕಟ್ಟಿ ನೀವೆದ್ದರೆ. We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you. Guru Devo Maria.
ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ದೇಶಬೇಕು ನಮ್ಮೆಲ್ಲರ ಬಾಳದಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು. ಇಂಗ್ಲಿಷ್ ಮೀಡಿಯಂ ಸೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರ ಬಟಾಲದಲ್ಲಿ ಕೋಳಿ ಹಾಕಿದ್ದು. ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ದೇಶಬೇಕು ನಮ್ಮೆಲ್ಲರ ಬಾಳದಾರಿಗೆ. ಅಮ್ಮ ಅನ್ನೋದೊದಲು ಕಲಿತು ಮಾತೃಭಾಷೆಯಲ್ಲಿ, ಹಬ್ಬ ಕಲಿಸೋ ಆಸರೆಯ ಅಂಬೆಗಾಲಲಿ. ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ, ಗುರುವೇ ದೇವರನ್ನೋ ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಭಯನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಳು ಕನ್ನೊದ್ದರೆ, ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆತಟ್ಟಿ ನೀವೆದ್ದರೆ. Close your eyes. Start the evening prayer. Dear God, thank you for giving us this today. Help us to remember all that what we are learned today. Bless our parents,